ಮೂಲ ಸೌಕರ್ಯಗಳಿಲ್ಲದೆ ಕೆಸರುಗದ್ದೆಯಾಯಿತು ಮೊಳಕಾಲ್ಮೂರಿನ ಸಂತೆ ಮೈದಾನ. ಈ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಸಾಧ್ಯವೇ? ಹೌದು, ಮೊಳಕಾಲ್ಮೂರು ಪಟ್ಟಣದಲ್ಲಿ ವಾರಕ್ಕೆ ಒಂದು ಬಾರಿ ಸಂತೆ ಆಗುತ್ತದೆ. ಮೂಲ ಸೌಕರ್ಯಗಳಿಲ್ಲದೆ ಕೆಸರುಗದ್ದೆಯಾಯಿತು ಸ್ವಾಮಿ. ಸಾಲ ಸೂಲ ಮಾಡಿ ಬಂಡವಾಳ ಹಾಕಿ ತಂದಿರುವ ತರಕಾರಿ ಬೆಳೆಗಳನ್ನು ಏನು ಮಾಡಬೇಕೋ ನೀವು ಹೇಳಿ ಸ್ವಾಮಿ ಎಂದು ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಬೇಕು. ನಮ್ಮ ಕಷ್ಟಗಳನ್ನು ಯಾರಿಗೆ ತಿಳಿಸಬೇಕು? ಈ ಮೊದಲು ಸಂತೆ ಮೈದಾನದಲ್ಲಿ ಉತ್ತಮ ವ್ಯಾಪಾರ ಆಗುತ್ತಿತ್ತು. ಈಗ ಇಲ್ಲಿಗೆ ಯಾರೂ ಬರುವುದಿಲ್ಲ. ತುಂಬ ದೂರ ಆಗಿರುವುದರಿಂದ ಇಲ್ಲಿನ ವ್ಯಾಪಾರಿಗಳಿಗೆ ತುಂಬ ಸಮಸ್ಯೆ ಆಗಿದೆ ಎಂದು ಇಲ್ಲಿನ ವ್ಯಾಪಾರಿಯಾದ ಪಾರ್ವತಮ್ಮ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ನಾವು ಈ ತರ ಸಂತೆ ಮಾಡಿದ್ರೆ ಮೊಳಕಾಲ್ಮೂರು ತಾಲೂಕು ಇದು, ಮತ್ತೆ ತಾಲೂಕಿನಾಗ ಈ ತರ ಮಾಡ್ತಾರೆ ನೋಡಿ. ಒಳ್ಳೆ ತಾಲೂಕು 16 ಹಳ್ಳಿಗೆ ಏನ್ ಮಾಡ್ಬೇಕು? ಅದನ್ನ ಸುಡ್ಬೇಕ. 16 ಹಳ್ಳಿ ತಾಲೂಕು. ಮತ್ತೆ ಇಂಥ ಸಂತೆ ತಂದು ಅಡುಗೆಗ ಸುಡುಗಾಡಾಗ ಹಾಕ್ಯಾರ. ನಮ್ಗೆ ಸುಡುಗಾಡ ಹಾಕಿ ನಮ್ಮನ್ನ ಓಡಾದ್ರೆ ಮೇಲಲ್ಲ ಸಂತೆ ಇಲ್ಲ. ಮುಂಜಾನೆ ಎಷ್ಟು ಔಷಧಿ ಬಿಟ್ಟು ನೋಡಿ ನಾವು ಕೈಲಾಗ್ತಿದ್ದಾರೆ. ಸಂತೆ ಬೇಡ ಅಂತ ತಂದಾಕಿದ್ರೆ ಒಳ್ಳೇದಲ್ಲ. ಬರೋದೇ ಇಲ್ಲ ನಾವು. ಏನಿಲ್ಲ ಪಾಪ ಪುಣ್ಯ ಅಂತಾರ ಮೊಳಕಾಲ್ಮೂರು ತಾಲೂಕು. ಮತ್ತೆ ಇದು ಯಾರಾದ್ರೂ ಒಬ್ಬರು ಸಂತಾನ ಬೇಡ, ಮೊಳಕಾಲ್ಮೂರು ಸಂತಾನ ಬೇಡ. ಎಲ್ಲ ಬರ್ತಾರೆ. ತಾಲೂಕು ಪ್ರದೇಶವಾಗಿರುವ ಇಲ್ಲಿ ದಿನಾಲೂ ಸುರಿಯುತ್ತಿರುವ ಮಳೆಯಿಂದ ವ್ಯಾಪಾರ ಮಾಡಲು ಆಗದೆ ತರಕಾರಿಗಳನ್ನು ಇಲ್ಲೇ ಬಿಸಾಡಿ ಹೋಗಬೇಕು. ಇಲ್ಲ ಅಂದರೆ ನಮ್ಮನ್ನೇ ಈ ಜಾಗದಲ್ಲಿ ಮಲಗಿಸಿಬಿಡಿ ಎಂದು ಆಕ್ರೋಶವನ್ನು ಹೊರಹಾಕಿದರು. ಅದೇ ಈ ಕಡೆ ನಮ್ಗೆ ಅಲ್ಲೇ ಮಾಮೂಲು ಜಾಗ ಬಿಟ್ಟಿದ್ರೆ ನಮಗೆ ಚೆನ್ನಾಗಿ ವ್ಯಾಪಾರ ಇತ್ತು. ನಾವು ಬಹಳ ರೇಟ್ಗಳು ಬಂಡವಾಳ ಹಾಕಿ ಈ ಗಲೀಜನ ಕುತ್ಕೊಂಡು ಸುಮ್ಮನೆ ಸಂಜೆವರೆಗೆ ನಾವು ಸೊಳ್ಳೆ ಕಡಿಸ್ಕೊಂಡು ವ್ಯಾಪಾರ ಇರ್ತಿದ್ದು ನಾವ್ ಏನ್ ಮಾಡ್ಬೇಕು? 50-60 ಸಾವಿರ ರೂಪಾಯಿ ಬಂಡವಾಳ ಹಾಕಿದೀವಿ. ನಾವು ಹೊಟ್ಟೆ ಪಾಡಿಗೆ ಅಂತ ಬಂದಿವಿ. ಬಿಡುತ್ತೆ ಅಂತ ಈ ತರ ಗಲೀಜನ ಕುತ್ಕೊಂಡ್ರೆ ಯಾರು ಬರ್ತಾರೆ ಹೇಳ್ರಿ? ನಮಗೆ ವ್ಯಾಪಾರ ಏನು ಆಗಲ್ಲ. ಇಲ್ಲಿ ಏನಾಗುತ್ತೆ? ಜನನೇ ಇಲ್ಲ ಇಲ್ಲಿ. ಈ ಗಲೀಜ್ನಾಗ ಯಾರು ಬರಲ್ಲ ನೋಡಿ. ಇಷ್ಟೊಂದು ಬಂಡವಾಳ ಹಾಕಿದ್ರೆ ನಮ್ಗೆ ಈ ತರ ಮಾಡಿದ್ರೆ ಹಿಂಗೆ ಒಳ್ಳೆ ತಾಲೂಕು ಅಂತ ಬಾಯಾಗ ಹೇಳ್ತಾರೆ. ಹೆಣ್ಮಕ್ಳು ಏನೋ ಹೊಟ್ಟೆಪಾಡಿ ಬಂದಿರ್ತೀವಿ. ಈ ತರ ಮಾಡಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳಿ? ನೀರ್ ನಿಂತ್ಕೊಂಡ್ರೆ ನಮ್ಮನ್ನ ಮಾಮೂಲು ಜಾಗಕ್ಕೆ ಕಳಿಸ್ರ ಸ್ವಾಮಿ, ನಿಮಗೆ ಕೈ ಮುಗಿತದೀವಿ ಅಂತ ಹೇಳ್ತಾರೆ ಅಷ್ಟೇ. ನಮ್ಮ ಹೊಟ್ಟೆಗೆ ಒಡೆಯಬೇಡಿ. ಇಲ್ಲಿ ಮೂಲ ಸೌಕರ್ಯಗಳನ್ನು ಮಾಡಿಸಿ ವ್ಯಾಪಾರ ಅನುಕೂಲ ಮಾಡಿಕೊಡಬೇಕು. ಜಕಾತಿಗೆ ಮಾತ್ರ ಪಟ್ಟಣ ಪಂಚಾಯಿತಿಯವರು ಕರೆಕ್ಟ್ ಆಗಿ ಬರುತ್ತಾರೆ ಎಂದು ಪಟ್ಟಣ ಪಂಚಾಯಿತಿಗೆ ಇಡೀ ಶಾಪ ಹಾಕಿದರು. ಯಾರು ಹೇಳಿದ್ರು ಕೂಡ ನಾವು ಹಾಕಲ್ಲ. ಇಲ್ಲಿ ಅಷ್ಟು ಬಂಡವಾಳ ಹಾಕಿದ್ದು ಜನ ಬಂದಿಲ್ಲ. ನಾವು ಹಳೆ ಜಾಗಕ್ಕೆ ಹೋಗ್ಬೇಕು ಫಸ್ಟ್. ಇಲ್ಲಾಂದ್ರೆ ಎಲ್ಲ ರೆಡಿ ಮಾಡಿ ಇಲ್ಲಿ ಕಳಿಸ್ರಿ. ಸೀಟ್ ಎಲ್ಲ ಹಾಕ್ಸಿ ಎಲ್ಲ ಕಟ್ಟೆ ಎಲ್ಲ ಕಟ್ಟಿಸಿದ್ಮೇಲೆ ನಾವು ಬಂದ್ ಹಾಕಂತೀವಿ. ಅವಾಗ ತಕ ಹಾಕಲ್ಲಪ್ಪ ನಾವ್ ಇಲ್ಲಿ ಸಂತೆನೆ ಹಾಕಲ್ಲ. ಯಾರು ಹೇಳಿದ್ರು ಹಾಕಲ್ಲ ನಾವು. ಇಲ್ಲಿ ಸಂತೆ ಮಾಡಲು ಬಂದರೆ ಸೊಳ್ಳೆ ಕಾಟ, ನೊಣಗಳ ಕಾಟ ಹೆಚ್ಚಾಗಿದೆ. 50-60 ಸಾವಿರ ಬಂಡವಾಳ ಹಾಕಿ ತಂದಿರುವ ತರಕಾರಿಗಳನ್ನು ಯಾರು ತೆಗೆದುಕೊಳ್ಳುತ್ತಾರೆ? ಇಲ್ಲಿ ವ್ಯಾಪಾರ ಮಾಡಲು ಬಂದರೆ ಸಾಂಕ್ರಾಮಿಕ ರೋಗಗಳು ಹೆಚ್ಚುತ್ತವೆ. ಅದಕ್ಕೆ ಜವಾಬ್ದಾರರು ಯಾರು? ನಿಮ್ಮನ್ನು ಕೈ ಮುಗಿದು ಕೇಳಿಕೊಳ್ಳುತ್ತೇವೆ. ನಮಗೆ ಮೂಲ ಸೌಕರ್ಯಗಳನ್ನು ನೀಡಿ ಸಂತೆಗೆ ಅನುಕೂಲ ಮಾಡಿಕೊಡಬೇಕು ಎಂದು ಇಲ್ಲಿನ ವ್ಯಾಪಾರಿಗಳು ತಮ್ಮ ಅಳಲನ್ನು ತೋಡಿಕೊಂಡರು. ನಾವ್ ಈ ಜಾಗದಾಗ ಹೆಂಗ್ ಕುತ್ಕೋಬೇಕು ಹೇಳ್ರಿ ಸರ್? ನೋಡೋಣ. ನಮ್ದು ಐಟಮು ನೆನೆ ಐಟಮ್ ಅಲ್ಲ, ಮಸಾಲೆ ಐಟಮ್. ನಾವ್ ಹೆಂಗ್ ಕೆಸರನ್ನ ಕುತ್ಕೋಬೇಕು ನೀವ್ ಹೇಳ್ರಿ? ಏನ್ ತೊಂದ್ರೆ ಆಗ್ತದೆ? ಇಲ್ಲಿ ಚೆನ್ನಾಗೈತಲ್ಲ. ಏನಿಲ್ಲ ಸರ್, ಕೆಳಗ್ ನೀರ್ ಬಂದ್ರೆ ಹೆಂಗ್ ಆಗ್ತಿದ್ರೆ ಮಸಾಲೆ ಐಟಮ್? ಬೆಲ್ಲ ಕರಗುತ್ತೆ, ಸಕ್ಕರೆ ಕರಗುತ್ತೆ, ಗೋಧಿಟ್ಟು ಅವೆಲ್ಲ ಏನೋ ಪಾಕಿಟ್ ಬಿಡ್ರಿ. ಸಕ್ಕರೆ, ಬೆಲ್ಲ, ಕಡಲೆ ಹಿಟ್ಟು, ಮೈದಾ ಹಿಟ್ಟು ಅವೆಲ್ಲ ಕರಗಲ್ಲ. ವ್ಯಾಪಾರ ಚೆನ್ನಾಗಾಗ್ತದೆ ಅಂದ್ರು? ಏನಿಲ್ಲ ಸರ್, ನಮ್ದೇನ್ ವ್ಯಾಪಾರ ಏನ್ ಚೆನ್ನಾಗಾಗೋದಿಲ್ಲ. ಇಲ್ಲಿ ಚೆನ್ನಾಗಲ್ಲ ಐತೆ, ಅಲ್ಲಿ ಚೆನ್ನಾಗೈತೆ. ನಮ್ಗೆ ಅದೇ ಏರಿಯಾನೇ ಚೆನ್ನಾಗ್ ಸಾದ್ರಾಗ್ಲಿ ಬಿಟ್ರೆ ಬಿಡ್ಲಿ. ರೋಡ್ ಚೆನ್ನಾಗೈತದ. ಮುಂಚೆ ಹೆಂಗಿತ್ತ ಹಂಗೆ ಹಂಗೆ. ನಮ್ಗೇನ್ ಇದೇ
ಜಾಗ ಎಂಬುದೇನ್ ಬೇಡ, ಇಲ್ಲ ವ್ಯವಸ್ಥೆ ಮಾಡಿಕೊಡ್ರಿ, ನಾವ್ ಇಲ್ಲೇ ಕುತ್ಕೊಂತೀವಿ. ಇಲ್ಲ ಎಂದರೆ ಹಳೆ ಸಂತೆ ಮೈದಾನಕ್ಕೆ ನಮ್ಮನ್ನು ಶಿಫ್ಟ್ ಮಾಡಿಬಿಡಿ ಎಂದು ಹೇಳಿದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka.